Hello friends, next we'll study components of computer system. What are the components of computer system? Computer systems ದಲ್ಲಿ ಯಾವ್ಯಾವುದು components ಇದೆ? There are 4 components in the computer system. They are hardware, software, data and information and users. Okay. ಟೋಟಲ್ ಎಷ್ಟು ಕಾಂಪೊನೆಂಟ್ಸ್ ಇದೆ? 4 ಕಾಂಪೊನೆಂಟ್ಸ್ ಇದೆ. ಯಾವ್ಯಾವುದು? ಹಾರ್ಡ್ವೇರ್, ಸಾಫ್ಟ್ವೇರ್, ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್, ಲಾಸ್ಟ್ ಯೂಸರ್. ಓಕೆ, ಫಸ್ಟ್ ಒನ್ ಹಾರ್ಡ್ವೇರ್. The physical parts of a computer system called as hardware. Okay, hardware ಅಂದ್ರೆ ನೋಡಿ, the physical parts of a computer's hardware. Okay, computer system, physical parts of a computer system called as hardware. Example, keyboard, mouse, monitor, printer, okay, motherboard, CD, okay, in the pen drive, okay, ಅವೆಲ್ಲ hardware. Okay, hardware ಅನ್ನ the hardware components can be seen, touch and feel. ನೀವೇನು ಮಾಡ್ಬೋದು? ಅದನ್ನು ನೋಡ್ಬೋದು, ನೀವು ಟಚ್ ಮಾಡ್ಬೋದು, ಕೈಯಲ್ಲಿ ಹಿಡಿಬೋದು, ನೀವು ಫೀಲ್ ಮಾಡ್ಬೋದು. ಓಕೆ, ಎಷ್ಟು ವೇಟ್ ಇದೆ ನೋಡ್ಬೋದು. The hardware components are fixed inside or outside the computer system. ಆ ಹಾರ್ಡ್ವೇರ್ ಕಾಂಪೊನೆಂಟ್ಸು ಫಿಕ್ಸ್ ಆಗಿರುತ್ತೆ. ಅದು ಕಂಪ್ಯೂಟರ್ ಒಳಗಿರ್ಬೋದು ಅಥವಾ ಕಂಪ್ಯೂಟರ್ ಹೊರಗಿರ್ಬೋದು. ಇನ್ಸೈಡ್ ಆರ್ ಔಟ್ಸೈಡ್ ದ ಕಂಪ್ಯೂಟರ್ ಸಿಸ್ಟಮ್. ಎಕ್ಸಾಂಪಲ್ಸ್ ಆಫ್ ಹಾರ್ಡ್ವೇರ್: ಕೀಬೋರ್ಡ್, ಮೌಸ್, ಮಾನಿಟರ್, ಪ್ರಿಂಟರ್, ರ್ಯಾಮ್, CPU, okay, and motherboard, okay, SMPS. There are many hardware are there. Pen drive, CD, all are the hardware. Next, software. What is software? Software ಅಂದ್ರೆ ಏನು? A set or collection of programs is known as software. Okay, ಸಾಫ್ಟ್ವೇರ್ ಎಂಬುದನ್ನು ಪ್ರೋಗ್ರಾಮ್ ಅದು. ಓಕೆ, ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂದ ಸಿ ಪ್ರೋಗ್ರಾಮಿಂಗು, C++ ಪ್ರೋಗ್ರಾಮ್ಸ್, ಜಾವಾ, .NET, VB, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನೀವೇನು ಮಾಡ್ತೀವಿ? ಪ್ರೋಗ್ರಾಮ್ನ ಟೈಪ್ ಮಾಡ್ತೀವಿ. ಓಕೆ, ಯಾವುದೋ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ನೀವೇನು ಮಾಡ್ತೇವೆ? ಪ್ರೋಗ್ರಾಮನ್ನು ಟೈಪ್ ಮಾಡ್ತೀವಿ. ಓಕೆ, ಅದಕ್ಕೇನು ಹೇಳ್ತೇವೆ ನಾವು? ಸಾಫ್ಟ್ವೇರ್ ಹೇಳ್ತೇವೆ. ಓಕೆ, ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ದ ಸಾಫ್ಟ್ವೇರ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ written using some computer programming languages to operate the computer. Okay, software ಅನ್ನೋದು ಕಂಪ್ಯೂಟರ್ ಪ್ರೋಗ್ರಾಮ್, ಅದೊಂದು ಪ್ರೋಗ್ರಾಮ್ ಅದು. ಓಕೆ, written using some computer programming languages. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು C++, .NET, ಜಾವಾ, VB, PHP, ASP, ಹೀಗೆ ಭಾಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಓಕೆ, ನಿಮ್ಮ PUCಯಲ್ಲಿ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ, ಮತ್ತು HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಓಕೆ, ಸೊ ಹೀಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನೀವೇನು ಮಾಡ್ಬೋದು? ಸಾಫ್ಟ್ವೇರನ್ನು ತಯಾರು ಮಾಡ್ಬೋದು ಅಥವಾ ಪ್ರೋಗ್ರಾಮ್ಸನ್ನು ನೀವು ಬರೀಬೋದು. ಓಕೆ, ಟು ಆಪ್ರೇಟ್ ದ ಕಂಪ್ಯೂಟರ್. ಈ ಎಕ್ಸಾಂಪಲ್ ಗೇಮ್ ಇಸ್ ಎ ಒಂದು ಸಾಫ್ಟ್ವೇರ್ ಅದೆಲ್ಲ. MS Paint is a software. Then MS Word, MS Excel, MS PowerPoint, all are the software. Software tells the hardware what to do. ಓಕೆ, ಸಾಫ್ಟ್ವೇರ್ ಏನು ಮಾಡುತ್ತೆ? ಹಾರ್ಡ್ವೇರ್ಗೆ ಏನು ಮಾಡಬೇಕಂತ ಹೇಳುತ್ತೆ. ಓಕೆ, ನೀವು ಎಕ್ಸಾಂಪಲ್ ಕೀಬೋರ್ಡು. ಓಕೆ, ಕೀಬೋರ್ಡ್ ಏನಾಗುತ್ತೆ? ನೀವು ಬಟನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಟೈಪ್ ಆಗುತ್ತೆ. ಅದು ಹೇಗೆ ಟೈಪ್ ಆಗುತ್ತೆ? ಯಾಕಂದರೆ ಕೀಬೋರ್ಡು ಒಳಗಡೆಗೆ ಒಂದು ಚಿಪ್ ಇದೆ. ಆ ಚಿಪ್ ಒಳಗೆ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರನ್ನು ಎಂಬೆಡ್ ಮಾಡಿದ್ದಾರೆ ಆ ಚಿಪ್ ಒಳಗೆ. ಓಕೆ, ಏನು ಮಾಡುತ್ತೆ? ನೀವು ಅದು ಬಟನ್ ಪ್ರೆಸ್ ಮಾಡಿದಾಗೆ ಏನಾಗುತ್ತೆ? ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಸಾಫ್ಟ್ವೇರ್ ಇಲ್ಲ ಅಂತಂದರೆ ಅದು ಡಿಸ್ಪ್ಲೇ ಆಗಲ್ಲ, ಆ ಕೀಬೋರ್ಡ್ ಕೆಲಸ ಮಾಡಲ್ಲ. ವಿತೌಟ್ ಸಾಫ್ಟ್ವೇರ್ ಹಾರ್ಡ್ವೇರ್ ಈಸ್ ಡಮ್ ಮಷಿನ್. ಓಕೆ, ಅದು ವೇಸ್ಟ್. ಅದು ಹಾರ್ಡ್ವೇರ್ ಎಲ್ಲ ವೇಸ್ಟ್ ಆಗುತ್ತೆ. ಸಾಫ್ಟ್ವೇರ್ ಇರಲೇಬೇಕು. ಕೀಬೋರ್ಡಲ್ಲೂ ಸಾಫ್ಟ್ವೇರ್ ಇದೆ, ಮೌಸಲ್ಲೂ ಸಾಫ್ಟ್ವೇರ್ ಇದೆ, ಮಾನಿಟರಲ್ಲೂ ಸಾಫ್ಟ್ವೇರ್ ಇದೆ, ಅದೆಲ್ಲ ನಿಮ್ಮ ಪೆನ್ ಡ್ರೈವಲ್ಲೂ ಸಾಫ್ಟ್ವೇರ್ ಇದೆ. ಓಕೆ, ಸೊ ಎಲ್ಲ ಕಡೆಗೂ ಸಾಫ್ಟ್ವೇರ್ಸ್ ಇರುತ್ತೆ. ಅನ್ಲೈಕ್ ಹಾರ್ಡ್ವೇರ್ ವಿ ಕಾಂಟ್ ಟಚ್ ದ ಸಾಫ್ಟ್ವೇರ್. ನೀವು ಹಾರ್ಡ್ವೇರ್ ನೀವು ಟಚ್ ಮಾಡ್ಬೋದು, ಕೈಯಲ್ಲಿ ಹಿಡಿಬೋದು, ಬಟ್ ಸಾಫ್ಟ್ವೇರನ್ನು ನೀವು ಟಚ್ ಮಾಡಲಿಕ್ಕೆ ಆಗಲ್ಲ. ಓಕೆ, ನೀವು ಅದನ್ನು ಕೈಯಲ್ಲಿ ಹಿಡಿಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ಸ್ ಆಫ್ ಸಾಫ್ಟ್ವೇರ್: ಆಪರೇಟಿಂಗ್ ಸಿಸ್ಟಮ್, ಪೇಂಟ್. ಓಕೆ, ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಇರ್ಬೋದು, Windows 7, Windows XP, Windows 8, Windows 10.
ಓಕೆ, ನಿಮ್ಮ ಮೊಬೈಲಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ಸ್ ಇದೆ. ಓಕೆ, ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಮು, ಆಂಡ್ರಾಯ್ಡು ಅದೊಂದು ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಆಫೀಸ್ ಪ್ಯಾಕೇಜಸ್, MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಮೇಲೆ ನುಡಿ ಕನ್ನಡ ಸಾಫ್ಟ್ವೇರ್, ನುಡಿ, ಎಡೋಬ್ ರೀಡರ್, ನಿಮ್ಮ PDF ಫೈಲ್ ಓಪನ್ ಮಾಡಬೇಕಂದ್ರೆ ಎಡೋಬ್ ರೀಡರ್ ಸಾಫ್ಟ್ವೇರ್ ಬೇಕು. ಕಂಪ್ಯೂಟರ್ ಗೇಮ್ಸ್, ಓಕೆ, ಕಂಪ್ಯೂಟರ್ ಗೇಮ್ಸ್ ಅದು ಸಹ ಒಂದು ಸಾಫ್ಟ್ವೇರ್ ಅದೆಲ್ಲ. The software is broadly classified into two types. ಸಾಫ್ಟ್ವೇರ್ಸ್ಲೆ ಎರಡು ಟೈಪ್ಸ್ ಇದೆ. ದೇ ಆರ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಫಸ್ಟ್ ಯಾವುದು? ಸಿಸ್ಟಮ್ ಸಾಫ್ಟ್ವೇರ್. ಸೆಕೆಂಡು ಅಪ್ಲಿಕೇಶನ್ ಸಾಫ್ಟ್ವೇರ್. ಇಟ್ ಈಸ್ ಎ ಟೈಪ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಈಸ್ ಡಿಸೈನ್ ಟು ಕಂಟ್ರೋಲ್. ಓಕೆ, ಸಿಸ್ಟಮ್ ಸಾಫ್ಟ್ವೇರ್ ಏನದು? ಅದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್, ಅದು ಸಹ ಒಂದು ಪ್ರೋಗ್ರಾಮ್ ಅದು. ಓಕೆ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಓಕೆ, ಸಿಸ್ಟಮ್ ಸಾಫ್ಟ್ವೇರ್ ಅದು ಕಂಪ್ಯೂಟರ್ ಪ್ರೋಗ್ರಾಮು. ಓಕೆ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ C++, ಜಾವಾ, .NET ಇಂದ ಒಂದು ಪ್ರೋಗ್ರಾಮನ್ನ ಟೈಪ್ ಮಾಡಿದ್ದಾರೆ. ಓಕೆ, ಟು ಡಿಸೈನ್ ಟು ಕಂಟ್ರೋಲ್. ಓಕೆ, ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಓಕೆ, ಕಂಪ್ಯೂಟರಲ್ಲಿ ಭಾಳಷ್ಟು ಕೆಲಸ ಆಗುತ್ತೆ. ಓಕೆ, ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ವರ್ಕ್ ವಿತ್ ಕಂಪ್ಯೂಟರ್ ಹಾರ್ಡ್ವೇರ್, ಮತ್ತು ಹಾರ್ಡ್ವೇರ್ ಜೊತೆಗೆ ಕೆಲಸ ಮಾಡಬೇಕು. ಓಕೆ, ಪ್ರತಿ ಹಾರ್ಡ್ವೇರಲ್ಲೂ ಸಾಫ್ಟ್ವೇರ್ ಇರುತ್ತೆ. ಓಕೆ, ಸೊ ಆ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡಿದ್ರೆ ಸಿಗ್ನಲ್ ಕಳಿಸುತ್ತೆ. ಓಕೆ, ಕೀಬೋರ್ಡಿಗೆ ಸಿಗ್ನಲ್ ಕಳಿಸುತ್ತೆ. ಆ ಲೆಟರ್ ಎ ನೀವು ಟೈಪ್ ಮಾಡಿದಾಗೆ ಕೀಬೋರ್ಡಲ್ಲಿ ಮಾನಿಟರಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಆ ಟೈಪ್ ಸಿಗ್ನಲ್ ಕೊಡುತ್ತೆ. ಯಾರು ಕೊಡೋದು? ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಕೊಡುತ್ತೆ, ಸಿಸ್ಟಮ್ ಸಾಫ್ಟ್ವೇರ್ ಕೊಡುತ್ತೆ. ಟು ರನ್ ಎ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಓಕೆ, ನೀವು ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲ ಅಂತಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಲಿಕ್ಕೆ ಆಗೋದಿಲ್ಲ. ಈಗ Windows 7 ಅಥವಾ Windows 8 ಅಥವಾ Windows 10 ಇರ್ಬೋದು, ಅದು ಇಲ್ಲಿಯ ನೀವು ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆಗಲಿಕ್ಕೆ ಆಗಲ್ಲ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದರೆ ಹೇಳಿ, ಅದು ಪೇಂಟ್ ಇರ್ಬೋದು, ನುಡಿ ಇರ್ಬೋದು, MS ಆಫೀಸ್ ಇರ್ಬೋದು, MS ವರ್ಡ್ ಇರ್ಬೋದು, ಓಕೆ, ಗೇಮ್ಸ್ ಇರ್ಬೋದು, ಅವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬರುತ್ತೆ. ಓಕೆ, ನೀವು ವಿಂಡೋಸ್ ಇಲ್ಲದೆಯಾ ನೀವು ಯಾವುದೋ ಸಾಫ್ಟ್ವೇರ್ ಆಗಲಿಕ್ಕೆ ಆಗಲ್ಲ. ಓಕೆ, ನೀವು Windows 10 Windows 8 ಓಕೆ, ನಿಮಗೆ ಗೇಮ್ಸ್ ಬೇಕಂದರೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ನೀವು Windows 8 ಫಸ್ಟಿಗೆ ಬೇಕು, ಆಮೇಲೆ ನೀವು ಗೇಮ್ಸ್ ಹಾಕ್ಬೋದು, ಆಮೇಲೆ ನೀವು ನುಡಿ ಹಾಕ್ಬೋದು. ಓಕೆ, ಸೊ ವಿತೌಟ್ ಸಿಸ್ಟಮ್ ಸಾಫ್ಟ್ವೇರ್ ಯು ಕಾಂಟ್ ಇನ್ಸ್ಟಾಲ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಈಗ ನಿಮ್ಮ ಮೊಬೈಲಲ್ಲಿ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಇದೆ. ಓಕೆ, ಎಲ್ಲ ಮೊಬೈಲಲ್ಲಿ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ. ಓಕೆ, ಆ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂತಂದರೆ ನೀವು ಯಾವುದೋ ಆ್ಯಪು ನೀವು ಇನ್ಸ್ಟಾಲ್ ಮಾಡಲಿಕ್ಕೆ ಆಗೋದಿಲ್ಲ. ವಾಟ್ಸಪ್ಪು ಅದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅದು ನೀವು ಬೇಕಂದರೆ ಫಸ್ಟಿಗೆ ಮೊಬೈಲ್ ಆನ್ ಆಗಬೇಕು. ಮೊಬೈಲ್ ಹೇಗೆ ಆನ್ ಆಗುತ್ತೆ? ಅಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು. ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇದ್ದರೆ ಮಾತ್ರ ಏನಾಗುತ್ತೆ, ಮೊಬೈಲ್ ಆನ್ ಆಗುತ್ತೆ. ಆಮೇಲೆ ನೀವೇನು ಮಾಡ್ಬೋದು? ವಾಟ್ಸಪ್ಪು, ಫೇಸ್ಬುಕ್ಕು ಅಥವಾ ಗೇಮ್ಸು ಅಥವಾ ಯಾವುದೋ ಆ್ಯಪ್ ಇರಲಿ ಅದನ್ನು ನೀವೇನು ಮಾಡ್ಬೋದು? ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಫಸ್ಟಿಗೆ ನಮಗೆ ಸಿಸ್ಟಮ್ ಸಾಫ್ಟ್ವೇರ್ ಬೇಕು. ಆ ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಏನು ಮಾಡ್ಬೋದು? ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸನ್ನು ನಾವು ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ಸ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್: ಮೈಕ್ರೋಸಾಫ್ಟ್ ವಿಂಡೋಸ್, ಅದು Windows 7, Windows XP, Windows 8 ಇರ್ಬೋದು. ಲಿನಕ್ಸಲ್ಲೂ ಭಾಳಷ್ಟು ವೆರೈಟೀಸ್ ಇದೆ. DOS, ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್, ಭಾಳ ಓಲ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇದು, ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ಹೀಗೆ ಭಾಳಷ್ಟು ಸಾಫ್ಟ್ವೇರ್ಸ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. It is a type of software written by the user to perform a particular task, like a drawing picture, playing computer games. Okay, system software ಏನೇಳಿ written by the user to perform particular task. ಆ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡಲಿಕ್ಕೆ ಅಷ್ಟೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ. ಈಗ MS ಪೇಂಟಲ್ಲಿ ನೀವು ಡ್ರಾ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ. ಆಮೇಲೆ ನುಡಿ ಕನ್ನಡ ಟೈಪ್ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ MS ವರ್ಡ್ ಏನದು ಲೆಟರ್ ಟೈಪ್ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ. MS ಎಕ್ಸೆಲ್ ಏನದು ಲೆಕ್ಕ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಓಕೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ. ಓಕೆ, ಗೇಮ್ ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೇವೆ. ಓಕೆ, ಈಗ ಬ್ಯಾಂಕಲ್ಲಿ ಯಾವುದೇ ಆದೊಂದು ಸಾಫ್ಟ್ವೇರ್ಸ್ ಇರುತ್ತೆ, ಅದು ಬ್ಯಾಂಕಲ್ಲಿ ಅಷ್ಟೇ ಯೂಸ್ ಆಗುತ್ತೆ. ಓಕೆ, ಅಥವಾ ಆ ಪರ್ಟಿಕ್ಯುಲರ್ ಕಂಪ್ನೀಸಲ್ಲಿ ಆ ಒಂದು ಸಾಫ್ಟ್ವೇರು ಅಷ್ಟೇ ಯೂಸ್ ಆಗುತ್ತೆ, ಮತ್ತು ಬೇರೆ ಕಡೆ ಯೂಸ್ ಆಗಲ್ಲ. ಓಕೆ, ಸೊ ದೀಸ್ ಆರ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್.
ಏನೇನು ವ್ಯತ್ಯಾಸ ಇದೆ ಹಾರ್ಡ್ವೇರ್ ಮತ್ತು ಓಕೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರಲ್ಲಿ ಏನೇನು ವ್ಯತ್ಯಾಸ ಇದೆ? ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ ಕಾಲ್ಡ್ ಹಾರ್ಡ್ವೇರ್. ಓಕೆ, ಫಿಸಿಕಲ್ ಕಂಪೋನೆಂಟ್ಸ್ ಇದೆಯಲ್ಲ, ನಾವು ಅದನ್ನು ಟಚ್ ಮಾಡ್ಬೋದು, ಓಕೆ, ಕೈಯಲ್ಲಿ ಹಿಡಿಬೋದು, ಅದು ನಾವು ಫೀಲ್ ಮಾಡ್ಬೋದು, ಅದಕ್ಕೆ ಏನಿರುತ್ತೆ ನಾವು ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಆರ್ ಕಾಲ್ಡ್ ಹಾರ್ಡ್ವೇರ್. ಸೆಟ್ ಆಫ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದರೆ ಪ್ರೋಗ್ರಾಮ್ಸನ್ನು ನೀವು ಟೈಪ್ ಮಾಡಿ ಅದನ್ನು ನೀವು ಸಾಫ್ಟ್ವೇರ್ ಡೆವಲಪ್ ಮಾಡ್ತೇವೆ, ಅದು ಸಾಫ್ಟ್ವೇರ್. ಗೊತ್ತಾಯ್ತಲ್ಲ? ಎಕ್ಸಾಂಪಲ್ ಏನು ಹೇಳಿ, ವಿಂಡೋಸ್ ಈಸ್ ಎ ಸಾಫ್ಟ್ವೇರ್, MS Office is a software, Nudi is a software, Android is a software, WhatsApp is a software, Facebook is a software. ಹೀಗೆ ಹಾರ್ಡ್ವೇರ್ ಕ್ಯಾನ್ ಟಚ್, ಸಿ ಆ್ಯಂಡ್ ಫೀಲ್. ನೀವು ಹಾರ್ಡ್ವೇರನ್ನು ಟಚ್ ಮಾಡ್ಬೋದು, ಓಕೆ, ನೀವು ನೋಡ್ಬೋದು, ಫೀಲ್ ಮಾಡ್ಬೋದು. ಬಟ್ ಸಾಫ್ಟ್ವೇರನ್ನು ಕ್ಯಾನಾಟ್ ಟಚ್. ನೀವು ಸಾಫ್ಟ್ವೇರನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅದು ಕಂಪ್ಯೂಟರ್ ಒಳಗೆ ಇರುತ್ತೆ. ಓಕೆ, ಅದು ಸಾಫ್ಟ್ ಕಾಪಿ ಅದು. ಓಕೆ, ನಾವು ಟಚ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಫೀಲ್, ಕ್ಯಾನಾಟ್ ಫೀಲ್. ನೆಕ್ಸ್ಟ್ ಥರ್ಡ್ ಒನ್, ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಫಿಸಿಕಲ್ ಮಟೀರಿಯಲ್ಸ್ ಆರ್ ಕಂಪೋನೆಂಟ್ಸ್. ನೀವು ಹಾರ್ಡ್ವೇರನ್ನು ಹೇಗೆ ನೀವು ತಯಾರು ಮಾಡ್ತೀವಿ? ಫಿಸಿಕಲ್ ಮಟೀರಿಯಲ್ಸ್ ಬೇಕು, ಅದಕ್ಕೆ ಕಂಪೋನೆಂಟ್ಸ್ ಬೇಕು, ಅದಕ್ಕೆ ಅದರಿಂದ ಹಾರ್ಡ್ವೇರನ್ನು ತಯಾರು ಮಾಡ್ತೀವಿ. ಸಾಫ್ಟ್ವೇರ್ಸ್ನ ಹೇಗೆ? ನೀವು ಪ್ರೋಗ್ರಾಮನ್ನು ಟೈಪ್ ಮಾಡಿ ನೀವು ತಯಾರು ಮಾಡೋದು. ಡೆವಲಪ್ಡ್ ಬೈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು, ಸಿ ಇರ್ಬೋದು, C++ ಇರ್ಬೋದು, ಜಾವಾ, .NET, VB, PHP, HTML. ಓಕೆ, ಭಾಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಅದರಿಂದ ಏನು ಮಾಡ್ಬೋದು? ನೀವು ಸಾಫ್ಟ್ವೇರ್ಸ್ನ ಡೆವಲಪ್ ಮಾಡ್ಬೋದು. ನಾಟ್ ಅಫೆಕ್ಟೆಡ್ ಬೈ ಕಂಪ್ಯೂಟರ್ ವೈರಸಸ್. ಹಾರ್ಡ್ವೇರಿಗೆ ವೈರಸ್ ಅಟ್ಯಾಕ್ ಆಗಲ್ಲ. ಓಕೆ, ಸಾಫ್ಟ್ವೇರ್ ಅಫೆಕ್ಟೆಡ್ ಬೈ ಕಂಪ್ಯೂಟರ್ ವೈರಸಸ್. ಸಾಫ್ಟ್ವೇರ್ಸ್ಗೆ ಏನಾಗುತ್ತೆ? ವೈರಸ್ ಅಟ್ಯಾಕ್ ಆಗುತ್ತೆ. ಓಕೆ, ಏನೋ ಒಂದು ಸಾಫ್ಟ್ವೇರ್ಗೆ ಪ್ರಾಬ್ಲಮ್ ಆಗ್ಬೋದು, ಸಾಫ್ಟ್ವೇರ್ ಡಿಲೀಟ್ ಆಗ್ಬೋದು, ಸಾಫ್ಟ್ವೇರ್ ಕೆಲಸ ಮಾಡದೇ ಇರ್ಬೋದು. ಓಕೆ, ಏನೋ ಒಂದು ಪ್ರಾಬ್ಲಮ್ಸ್ ಆಗಿಬಿಡುತ್ತೆ, ಕಡೆ ಕಂಪ್ಯೂಟರ್ ಸ್ಲೋ ಆಗಿಬಿಡುತ್ತೆ, ಹೀಗೆಲ್ಲ ಭಾಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಹಾರ್ಡ್ವೇರ್ ಯೂಸರ್ ಕ್ಯಾನಾಟ್ ಮೇಕ್ ಕಾಪೀಸ್. ಓಕೆ, ನೀವೇನು ಮಾಡ್ಬೋದು? ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ನೀವು ಜೆರಾಕ್ಸ್ ಮಾಡಿದಾಗ ಮತ್ತೊಂದು ಕಾಪಿ ಬರುತ್ತಲ್ಲ, ಆ ಟೈಪ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಹಾರ್ಡ್ವೇರನ್ನು ಇನ್ನೊಂದು ಕಾಪಿ ಮಾಡ್ಲಿಕ್ಕೆ ಆಗೋಲ್ಲ. ಸಾಫ್ಟ್ವೇರ್ಸ್ನ ಏನು ಮಾಡ್ಬೋದು? ನೀವು ಯು ಕ್ಯಾನ್ ಮೇಕ್ ಕಾಪೀಸ್. ನೀವೇನು ಮಾಡ್ಬೋದು? ಕಾಪಿ ಮಾಡ್ಬೋದು, ಕಾಪಿ ಪೇಸ್ಟ್ ಮಾಡ್ಬೋದು. ಓಕೆ, ನೀವು ಪೆನ್ ಡ್ರೈವಲ್ಲಿ ಇದ್ದದ್ದು ಸಾಫ್ಟ್ವೇರನ್ನು ಅಥವಾ ಫೈಲನ್ನು ಏನು ಮಾಡ್ಬೋದು? ನಿಮ್ಮ ಕಂಪ್ಯೂಟ್ರಲ್ಲಿ ಹಾಕ್ಬೋದು, ಅಥವಾ ನಿಮ್ಮ ಕಂಪ್ಯೂಟರ್ ಇದ್ದದ್ದು ಫೈಲನ್ನು ನೀವು ಪೆನ್ ಡ್ರೈವಲ್ಲಿ ಹಾಕ್ಬೋದು, ಅಥವಾ CD-ಯಲ್ಲಿ ಹಾಕ್ಬೋದು. ಹೀಗೆ ಸಾಫ್ಟ್ವೇರ್ಸನ್ನು ನೀವು ಕಾಪಿ ಮಾಡ್ಬೋದು. ಎಷ್ಟೋ ಸಲ ಕಾಪಿ ಮಾಡಿ ಎಷ್ಟೋ ಸಲ ನೀವು ಪೇಸ್ಟ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ಸ್ ಆಫ್ ಹಾರ್ಡ್ವೇರ್: ಮಾನಿಟರ್, ಕೀಬೋರ್ಡ್, ರ್ಯಾಮ್. ಓಕೆ, ಎಕ್ಸಾಂಪಲ್ಸ್ ಆಫ್ ಸಾಫ್ಟ್ವೇರ್: OS ಆಪರೇಟಿಂಗ್ ಸಿಸ್ಟಮ್, ಟೆಕ್ಸ್ಟ್ ಎಡಿಟರ್, ನುಡಿ, ಮತ್ತು MS Office, ಗೇಮ್ಸ್. ಓಕೆ, ಹೀಗೆ ಎಟ್ಸೆಟ್ರಾ. ನೆಕ್ಸ್ಟ್ ಥರ್ಡ್ ಕಂಪೋನೆಂಟು ಡೇಟಾ. ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ಐಟಮ್. ಡೇಟಾ ಏನದು? ಪ್ರೊಸೆಸ್ ಆಗದೇ ಇದ್ದಂಥ ಐಟಮ್ಮು. ಎಕ್ಸಾಂಪಲ್ಲು 2 + 5. ಓಕೆ, 2 ಮತ್ತು 5 ಏನದು ಡೇಟಾ ಆಗುತ್ತೆ. ಓಕೆ, ಆಮೇಲೆ ಪ್ರೊಸೆಸ್ ಆಗುತ್ತೆ. 2 + 5 = 7. ಓಕೆ, ಪ್ರೊಸೆಸ್ ಆಗಿದ್ಮೇಲೆ 7 ಬರುತ್ತೆ. ಓಕೆ, ಆ 7 ಏನದು? ಇನ್ಫಾರ್ಮೇಷನ್. ಓಕೆ, 2 ಮತ್ತು 5 ಡೇಟಾ, 7 ಇನ್ಫಾರ್ಮೇಷನ್, ದ ರಿಸಲ್ಟು ಇನ್ಫಾರ್ಮೇಷನ್. ಓಕೆ, ಅಂದರೆ ಪ್ರೊಸೆಸ್ ಆಗಿದ್ದ ಮೊದಲೇ ಅದು ಡೇಟಾ ಆಗುತ್ತೆ, ಪ್ರೊಸೆಸ್ ಆಗಿದ್ಮೇಲೆ ಅದು ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಅನ್ಪ್ರೊಸೆಸ್ಡ್ ಡೇಟಾ ಏನಾಗುತ್ತೆ? ಅನ್ಪ್ರೊಸೆಸ್ಡ್ ಡೇಟಾ. 2 ಮತ್ತು 5, 2 + 5. ಓಕೆ, 2 ಮತ್ತು 5 ಅನ್ಪ್ರೊಸೆಸ್ಡ್ ಡೇಟಾ. ಪ್ರೊಸೆಸ್ ಆಗಿದ್ಮೇಲೆ 7 ಬರುತ್ತೆ. ಓಕೆ, ವಿಚ್ ಕ್ಯಾನ್ ಇನ್ಕ್ಲೂಡ್ ಟೆಕ್ಸ್ಟ್, ನಂಬರ್ಸ್, ಆಡಿಯೋ ಆರ್ ವಿಡಿಯೋ. ಡೇಟಾ ಕೇವಲ ನಂಬರ್ಸ್ ಅಷ್ಟೇ ಅಲ್ಲ, ಟೆಕ್ಸ್ಟು ಇರ್ಬೋದು, ಓಕೆ, ಆಡಿಯೋ ಇರ್ಬೋದು, ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಯಾವುದೋ ಡೇಟಾ ಇರ್ಬೋದು. ಡೇಟಾ ಈಸ್ ದ ರಾ ಇನ್ಫಾರ್ಮೇಷನ್ ಆರ್ ಬೇಸಿಕ್ ಫ್ಯಾಕ್ಟ್ಸ್ ದ್ಯಾಟ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್. ಓಕೆ, ಅದು ಡೇಟಾ ಇದೆಯಲ್ಲ, ಅದು ಬೇಸಿಕ್ ಫ್ಯಾಕ್ಟ್ಸ್ ಅದು. ಓಕೆ, ಅದನ್ನೇನು ಮಾಡ್ಬೋದು ನೀವು? ಕಂಪ್ಯೂಟರ್ ಅದು ಪ್ರೊಸೆಸ್ ಮಾಡುತ್ತೆ. ಓಕೆ, ಡೇಟಾವನ್ನು ಕಂಪ್ಯೂಟರ್ ಪ್ರೊಸೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ 16. ಓಕೆ, ಇಲ್ಲಿ ಪ್ರೋಗ್ರಾಮ್ ಅಂದ್ರೇನು, 16 ಅಂದ್ರೇನು? ಓಕೆ, ದ ಕಂಪ್ಯೂಟರ್ ಪ್ರೊಸೆಸ್ಡ್ ಡೇಟಾ ಈಸ್ ಕಾಲ್ಡ್ ಇನ್ಫಾರ್ಮೇಷನ್. ಪ್ರೊಸೆಸ್ ಆಗಿದ್ಮೇಲೆ ಓಕೆ, ಆ ಡೇಟಾ ಏನಿದೆಯಲ್ಲ ಅದು ಇನ್ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ 2 + 5 ಏನಾಗುತ್ತೆ? 7 ಬರುತ್ತೆ. ಅದಾಯ್ತಲ್ಲ? ಈಗ ನೀವು 2 × 5 ಮಾಡಿದ್ರೆ 10 ಬರುತ್ತೆ. ಓಕೆ,
ಇಲ್ಲಿ 2 ಮತ್ತು 5 ಏನದು ಡೇಟಾ ಆಗುತ್ತೆ. 2 + 5 ಮಾಡಿದ್ರೆ 7, 7 ಏನದು ಇನ್ಫಾರ್ಮೇಷನ್. ಹೀಗೆ ವಿಚ್ ಗಿವ್ಸ್ ಪರ್ಟಿಕ್ಯುಲರ್ ಮೀನಿಂಗ್. ಓಕೆ, ಇಲ್ಲಿ ಇನ್ಪುಟ್ ನೀವು ಪರಮ್ 16 ಕೊಟ್ಟರೆ, ಓಕೆ, ಪ್ರೊಸೆಸ್ ಆಗಿದ್ಮೇಲೆ ಇನ್ಫಾರ್ಮೇಷನ್ ಏನು ಬರುತ್ತೆ, ನೇಮ್ ಈಕ್ವಲ್ ಟು ಪರಮು 16 ಅಂದರೆ ಏಜ್ ಅಂತ ಹೇಳುತ್ತೆ. ಓಕೆ, ಇದು ಡೇಟಾ ಆಗುತ್ತೆ, ಇದು ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ 4ನೇ ಕಾಂಪೋನೆಂಟು, 4th ಕಾಂಪೋನೆಂಟ್ ಯೂಸರ್. ಪೀಪಲ್ ಹೂ ಯೂಸ್ ದ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ದ ಯೂಸರ್ಸ್. ಕಂಪ್ಯೂಟರ್ನ ಯಾರು ಯೂಸ್ ಮಾಡ್ತಾರೆ ಅವರಿಗೆ ನಾವು ಯೂಸರ್ಸ್ ಅಂತ ಹೇಳ್ತೇವೆ. ನಾ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ನಾನು ಯೂಸರು, ನೀವು ಕಂಪ್ಯೂಟರ್ ಯೂಸ್ ಮಾಡಿದ್ರೆ ನೀವು ಯೂಸರು. ಓಕೆ, ಬ್ಯಾಂಕಲ್ಲಿ ಎಂಪ್ಲಾಯೀಸು ಕಂಪ್ಯೂಟರ್ನ ಕೆಲಸ ಮಾಡಿದ್ರೆ ಅವರು ಕಂಪ್ಯೂಟರ್ ಯೂಸರ್ಸ್ ಆಗ್ತವೆ. ದೀಸ್ ಕಂಪ್ಯೂಟರ್ ಆಪ್ರೇಟರ್ಸ್ ಆರ್ ಕಾಲ್ಡ್ ಕಂಪ್ಯೂಟರ್ ಯೂಸರ್ಸ್. ಓಕೆ, ಯಾರು ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾರೆ ಅವರಿಗೆ ನಾವೇನು ಹೇಳ್ತೇವೆ, ಕಂಪ್ಯೂಟರ್ ಯೂಸರ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ದೀಸ್ ಆರ್ ದ ಕಂಪೋನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಯಾವ್ಯಾವುದು, ಹಾರ್ಡ್ವೇರ್, ಸಾಫ್ಟ್ವೇರ್. ಓಕೆ, ಆಮೇಲೆ ಫಸ್ಟು ಹಾರ್ಡ್ವೇರ್, ಆಮೇಲೆ ಸಾಫ್ಟ್ವೇರ್. ಆಮೇಲೆ ಸಾಫ್ಟ್ವೇರ್ಸ್ಲಿ 2 ಟೈಪ್ಸ್ ಇದೆ, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ 3rd ಕಾಂಪೋನೆಂಟು ಡೇಟಾ, 4th ಕಾಂಪೋನೆಂಟು ಯೂಸರ್ಸ್. ನೆಕ್ಸ್ಟು ಫಂಕ್ಷನಲ್ ಕಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್. ಫಂಕ್ಷನಲ್ ಕಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ದು ಕಂಪೋನೆಂಟ್ಸ್ ಏನೇನು ಫಂಕ್ಷನ್ಸ್ ಇದೆ. ಬೇಸಿಕಲಿ ಎನಿ ಕಂಪ್ಯೂಟರ್ ಈಸ್ ಸಪೋಸ್ಡ್ ಟು ಕ್ಯಾರಿ ಔಟ್ ದ ಫಾಲೋವಿಂಗ್ ಫಂಕ್ಷನ್ಸ್. ಓಕೆ, ಯಾವ್ಯಾವುದು ಫಂಕ್ಷನ್ಸ್ ಮಾಡುತ್ತೆ ಕಂಪ್ಯೂಟರು, ಎಕ್ಸೆಪ್ಟ್ ದ ಡೇಟಾ ಆ್ಯಂಡ್ ಪ್ರೋಗ್ರಾಮ್ ಆ್ಯಸ್ ಇನ್ಪುಟ್. ಸೊ ಏನು ಮಾಡುತ್ತೆ, ಡೇಟಾವನ್ನು ಎಕ್ಸೆಪ್ಟ್ ಮಾಡುತ್ತೆ. ಡೇಟಾವನ್ನು ನೀವು 2 + 5 ಅಂತ ಕೊಟ್ಟರೆ ಅದು ಎಕ್ಸೆಪ್ಟ್ ಮಾಡುತ್ತೆ. ಆ್ಯಂಡ್ ಪ್ರೋಗ್ರಾಮ್, ನೀವು ದೊಡ್ಡ ಪ್ರೋಗ್ರಾಮ್ ನೀವು ಟೈಪ್ ಮಾಡೋದಿದ್ದರೆ ಅದನ್ನು ಎಕ್ಸೆಪ್ಟ್ ಮಾಡುತ್ತೆ, ಇನ್ಪುಟ್ ಆಗಿ ಎಕ್ಸೆಪ್ಟ್ ಮಾಡುತ್ತೆ ಆ್ಯಸ್ ಇನ್ಪುಟ್. ಆಮೇಲೆ ಅದನ್ನು ಪ್ರೊಸೆಸ್ ಮಾಡಿ ಆಮೇಲೆ ಔಟ್ಪುಟ್ ಬರುತ್ತೆ. ಫಸ್ಟಿಗೆ ಇನ್ಪುಟ್ ಮಾಡುತ್ತೆ. ಸ್ಟೋರ್ಸ್ ದ ಡೇಟಾ. ಓಕೆ, ಸೊ ಏನು ಮಾಡುತ್ತೆ, ನೀವು ಡೇಟಾವನ್ನು ನೀವು ಟೈಪ್ ಮಾಡಿದ ಡೇಟಾ ಇರ್ಬೋದು, ಓಕೆ, ಅಥವಾ ನೀವು ಕಾಪಿ ಮಾಡಿದ ಡೇಟಾ ಇರ್ಬೋದು, ಓಕೆ, ಪ್ರೋಗ್ರಾಮ್ಸ್ ಇರ್ಬೋದು. ಆ ಡೇಟಾವನ್ನು ಏನು ಮಾಡುತ್ತೆ, ಸೇವ್ ಮಾಡುತ್ತೆ ಕಂಪ್ಯೂಟರಲ್ಲಿ. ನೀವು ಸೇವ್ ಮಾಡಿದೇನಾಗುತ್ತೆ, ನೀವು ಯಾವಾಗ ಬೇಕಾದರೂ ಓಪನ್ ಮಾಡ್ಬೋದು. ಓಕೆ, ಸ್ಟೋರ್ಸ್ ದ ಡೇಟಾ, ಪ್ರೋಗ್ರಾಮ್ ಆ್ಯಂಡ್ ರಿಟ್ರೀವ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ನಿಮ್ಗೆ ಯಾವಾಗ ಬೇಕು ಆವಾಗ ಬೇಕಾದ್ರೆ ನೀವು ಓಪನ್ ಮಾಡಿ ನೋಡ್ಬೋದು. ಪ್ರೊಸೆಸ್ ದ ಡೇಟಾ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ಸ್, ಓಕೆ, ಗಿವನ್ ಬೈ ದ ಪ್ರೋಗ್ರಾಮ್. ಓಕೆ, ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ, ನೀವು ಏನು ನೀವು ಡೇಟಾ ಕೊಡ್ತೀವಿ ಅದೇ ಪ್ರಕಾರ ಅದು ಕೆಲಸ ಮಾಡುತ್ತೆ. ನೀವು 2 + 5 ಕೊಟ್ಟರೆ 7 ಬರುತ್ತೆ, ನೀವು 2 × 5 ಕೊಟ್ಟರೆ 10 ಬರುತ್ತೆ, 2 - 5 ಕೊಟ್ಟರೆ -3 ಬರುತ್ತೆ, ಅಥವಾ 2 / 5 ಕೊಟ್ಟರೆ 0.4 ಅಂತ ಬರುತ್ತೆ. ಓಕೆ, ಹೀಗೆ. ಆ್ಯಂಡ್ ಕನ್ವರ್ಟ್ ಇಟ್ ಇಂಟು ಯೂಸ್ಫುಲ್ ಇನ್ಫಾರ್ಮೇಷನ್. ಓಕೆ, ಸೊ ಏನು ಮಾಡುತ್ತೆ, ಡೇಟಾ ಏನು ಮಾಡುತ್ತೆ, ಅದನ್ನು ಎಕ್ಸೆಪ್ಟ್ ಮಾಡಿ ಅದು ಪ್ರೊಸೆಸ್ ಮಾಡುತ್ತೆ. ಓಕೆ, ಮತ್ತೇನು ಮಾಡುತ್ತೆ, ಯಾವ ರೀತಿ ಇನ್ಫಾರ್ಮೇಷನ್ ಬೇಕಲ್ಲ ಆ ಟೈಪು. 2 + 5 ಕೊಟ್ಟರೆ 7 ಬರುತ್ತೆ, 2 × 5 ಕೊಟ್ಟರೆ 10 ಬರುತ್ತೆ, 5, 7, 10 ಅವೆಲ್ಲೇನು ಇನ್ಫಾರ್ಮೇಷನ್. ಕಮ್ಯುನಿಕೇಟ್ ದ ಇನ್ಫಾರ್ಮೇಷನ್ ಆ್ಯಸ್ ಔಟ್ಪುಟ್. ಓಕೆ, ನಿಮ್ಮದು ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಅದು ಔಟ್ಪುಟ್ ಆಗಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಫಸ್ಟಿಗೆ ಕೀಬೋರ್ಡಿಂದ ಡೇಟಾ ಎಕ್ಸೆಪ್ಟ್ ಮಾಡುತ್ತೆ, ಆಮೇಲೆ ಮೆಮೊರಿಯಲ್ಲಿ ಸೇವ್ ಆಗುತ್ತೆ, ಆಮೇಲೆ CPU-ದಲ್ಲಿ ALU-ದಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ, ಆಮೇಲೆ ಲಾಸ್ಟಿಗೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಡೈರೆಕ್ಟು ಇನ್ಫಾರ್ಮೇಷನ್ ಸಿಗಲ್ಲ, ಪ್ರೊಸೆಸ್ ಆಗುತ್ತೆ. CPU-ದಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನು ಮಾಡುತ್ತೆ, ಅದು ಪ್ರೊಸೆಸ್ ಮಾಡುತ್ತೆ, ಕ್ಯಾಲ್ಕುಲೇಷನ್ ಮಾಡುತ್ತೆ, ಲೆಕ್ಕ ಮಾಡಾಗಿದ್ಮೇಲೆ ನಿಮಗೆ ಔಟ್ಪುಟ್ ಬರುತ್ತೆ. ಗೊತ್ತಾಯ್ತಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ಲಾಕ್ ಡಯಾಗ್ರಾಮ್ಸ್ ಆಫ್ ಎ ಕಂಪ್ಯೂಟರ್ ನೋಡುವ. ಓಕೆ, ಥ್ಯಾಂಕ್ ಯು.